ಹಾದಿಯಲ್ಲಿ ಸ್ಫೋಟಕ ಸೀಕ್ರೆಟ್ ಬಾಕ್ಸ್ ನಲ್ಲಿ ಸಿದ್ಧವಾಗಿತ್ತು ಬಾಂಬ್. ಸ್ಫೋಟಕ್ಕೆ ಪಕ್ಕಾ ಪ್ಲಾನ್ ಮಿಸ್ ಆಗಿದ್ದು ಹೇಗೆ? ಮೋದಿ ಮಾರ್ಗದಲ್ಲಿ ಟೈಮರ್. ಮೋದಿ ಸಾಗುವಂತ ಮಾರ್ಗದಲ್ಲಿ ಸಿಕ್ಕಂತ ಬಾಕ್ಸ್ ನಲ್ಲಿ ಬರೀ ಜಿಲೆಟಿನ್ ಕಡ್ಡಿ ಅಲ್ಲ, ಟೈಮರು, ಸರ್ಕ್ಯೂಟು, ಡಿಟೋನೇಟರ್ಗೆ ಸಂಬಂಧಪಟ್ಟಂತ ಉಪಕರಣಗಳು ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಇದು ಬರೀ ಆಕ್ಸಿಡೆಂಟಲ್ ಆಗಿ ಅಲ್ಲಿ ಬಿದ್ದಿರುವಂತ ಬಾಕ್ಸ್ ಅಲ್ಲ, ಪಕ್ಕ ಪ್ರೀ ಪ್ಲಾನ್ ಮಾಡಿ ಇಂಟೆನ್ಷನಲಿ ಆ ಬಾಕ್ಸ್ ಅನ್ನ ಅಲ್ಲಿಡಲಾಗಿತ್ತ ಅನ್ನುವಂಥದ್ರ ಬಗ್ಗೆ ಈಗ ತನಿಖೆಯನ್ನ ಮಾಡಲಾಗ್ತಾ ಇದೆ. ರಾಜ್ಯದ ಪೊಲೀಸರು, ISD ಅವರು, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಅದರ ರಾಷ್ಟ್ರೀಯ ತನಿಖಾ ದಳ NIA ಅವರು ಬಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಇದು ಸೀರಿಯಸ್ ಇಶ್ಯೂ ಈಗ. ಬಿಕಾಸ್ ನರೇಂದ್ರ ಮೋದಿ ಅವರು ಹೋಗುವಂತ ಮಾರ್ಗದಲ್ಲೇ ಇಡ್ಲಾಗಿದ್ದಂತ ವಿಚಾರ, ಅದು ಕಣ್ತಪ್ಪಿಸಿ ಆ ಭಾಗದಲ್ಲಿ ಇಡ್ಲಾಗಿದ್ದಂತ ವಿಚಾರ, ಆ ಸೆಲೆಕ್ಷನ್ ಆಫ್ ಪ್ಲೇಸ್ ಇದೆಯಲ್ಲ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿನೇ ತನಿಖೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಮೋದಿ ಸಾಗುವಂತ ಮಾರ್ಗದ ಜಿಲೆಟಿನ್ ಕೇಸ್ಗೆ ಇದು ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿರುವಂತದ್ದು. ಅಲ್ಲಿ ಸಿಕ್ಕಿರುವಂತದ್ದು ಬರೀ ಜಿಲೆಟಿನ್ ಕಡ್ಡಿಗಳಲ್ಲ. ನ್ಯೂಸ್ 18 ಕನ್ನಡದ ಬಳಿ ಸ್ಫೋಟಕ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ಬೆಳಗ್ಗೆಯಿಂದ ನಿಮಗೆ ತೋರಿಸ್ತಾ ಇದ್ವಿ. ಜಿಲೆಟಿನ್ ಬಾಕ್ಸ್ ನಲ್ಲಿ ಟೈಮರ್, ಸರ್ಕ್ಯೂಟ್ ಕೂಡ ಪತ್ತೆ ಆಗಿರುವಂತದ್ದು. ಹಾಗೆ ಡಿಟೋನೇಟರ್ಗೆ ಸಂಬಂಧಪಟ್ಟಂತ ಉಪಕರಣಗಳು ಕೂಡ ಸಿಕ್ಕಿದಾವೆ. ಭಾರಿ ಸ್ಫೋಟಕ್ಕೆ ಬೇಕಾದಂತ ವಸ್ತುಗಳೆಲ್ಲವೂ ಕೂಡ ಪತ್ತೆ ಆಗಿರುವಂತದ್ದು ಆ ಬಾಕ್ಸ್ ನಲ್ಲಿ. ಯಾಕೆಂದ್ರೆ ಎಸ್ದೋಗುವಂತವ್ರು ಏನಾದ್ರೂ ಮಾಡಿ ಅಲ್ಲಿ ಯಾವ್ದಾದ್ರು ಒಂದು ಬಾಕ್ಸ್ ಅಲ್ಲಿ ಎಸ್ದೋಗ್ತಾರೆ. ಆದ್ರೆ ಇದನ್ನ ಕ್ಲಿಯರ್ ಆಗಿ ಪ್ಯಾಕ್ ಮಾಡಿ ಅದ್ರ ಒಳಗಡೆ ಟೈಮರ್ ಅನ್ನ, ಸರ್ಕ್ಯೂಟ್ ಅನ್ನ, ಡಿಟೋನೇಟರ್ಗೆ ಸಂಬಂಧಪಟ್ಟಂತ ಉಪಕರಣ ಇಟ್ಟಿದ್ದಾರೆ ಅಂದ್ರೆ ಇದು ಪಕ್ಕಾ ಪ್ಲಾನ್ ಅನ್ನ ಮಾಡಲಾಗಿದೆ ಅನ್ನುವಂತ ಸ್ಪಷ್ಟವಾಗಿ ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆ. ಆ ಅನುಮಾನಗಳಿಗೆ ಪುಷ್ಟಿ ನೀಡುವಂತೆ ಇಡ್ಲಾಗಿರುವಂತ ನಾನು ಹೇಳ್ತಾ ಇದ್ನಲ್ಲ, ಸೆಲೆಕ್ಷನ್ ಆಫ್ ಪ್ಲೇಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಡಿಟೋನೇಟರ್ ಇಟ್ಟು ಟೈಮ್ ಫಿಕ್ಸ್ ಮಾಡಿದ್ರೆ ಭಾರಿ ಸ್ಫೋಟ ಆಗ್ತಾ ಇತ್ತು. ಸದ್ಯ ಪತ್ತೆ ಆಗಿರುವಂತ ಸ್ಫೋಟಕ ವಸ್ತುಗಳ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದೆ. ಎಲ್ಲವನ್ನೂ FSLಗೆ ಕಳಿಸಿರುವಂತದ್ದು ಪೊಲೀಸರು. FSLಗೆ ಕಳಿಸಿದ್ದಾರೆ, ಅದ್ರ ಬಗ್ಗೆ ರಿಪೋರ್ಟ್ ಅನ್ನ ಪಡ್ಕೊಳ್ಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಈಗ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ನಾನೇನು ಅದ್ರ ಬಗ್ಗೆ ಹೆಚ್ಚು ವಿವರಗಳನ್ನು ಹೇಳಕ್ಕೆ ಹೋಗೋದಿಲ್ಲ. ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ರು, ಕರೆ ಮಾಡಿದ್ರು, ಅಲ್ಲಿ ಇದರಲ್ಲಿ ಏನದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಆ ಜಾಗದಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಹೇಳಿ ಮಾಡಿದ್ರು ಅಂತೇಳಿ ಅವನನ್ನು ತಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವನದು ತನಿಖೆ ನಡೀತಾ ಇದೆ. ಅಲ್ಲಿ ಹೋಗುವಾಗ ದಾರಿಯಲ್ಲಿ ಜೆಲಟಿನ್ ಸ್ಟಿಕ್ ಸಿಕ್ತು ಅಂತೇಳಿ ಅದನ್ನು ಕೂಡ ಅವರು ಏನೆಲ್ಲ ಸಿಕ್ಕಿದ್ದಾರೆ ಅದನ್ನೆಲ್ಲ ತಗೊಂಡಿದ್ದಾರೆ, ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಮತ್ತು ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ಈಗ NIAನವರು ಕೂಡ ನಾವು ಕೂಡ ಎಂಟರ್ ಆಗುವಂಥ ಸಾಧ್ಯತೆಗಳು ಇದೆ. ಅವರು ಕೂಡ ಈಗ ತನಿಖೆ ಮಾಡೋದಕ್ಕೆ ಅವರು ಕೇಳಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು ನನಗೆ. ನಾವು ಅವ್ರಿಗೆ ಕೇಳಿದ್ರೆ ಅವ್ರಿಗೆ ಕೊಡ್ತೇವೆ, ಅವರು ತನಿಖೆ ಮಾಡಲಿ. ಗೊತ್ತಿಲ್ಲ, ಅದನ್ನ ನಾವು ತನಿಖೆ ಮಾಡೋವರೆಗೂ ನಾವೇನು ಹೇಳಕ್ ಬರೋದಿಲ್ಲ. ತನಿಖೆ ಮಾಡಿ ಆನಂತರ ಅದು ವಿಚಾರಗಳು ಗೊತ್ತಾದ ಮೇಲೆ ಪ್ರಕಟಣೆ ಮಾಡಬಹುದು. ಬಗ್ಗೆ ಇನ್ನಷ್ಟು ಮಾಹಿತಿನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಾದೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ, ಈ ಕ್ಷಣದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಈ ತನಿಖೆ ಯಾವ ಹಂತದಲ್ಲಿದೆ ಈಗ? ಪೃಥ್ವಿ, ಈಗಾಗಲೇ ಆ ಒಂದು ಜಿಲೆಟಿನ್ ಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈವರೆಗೂ ಕೂಡ ಅಂದರೆ 2 ದಿನ 3 ದಿನ ಆಗ್ತಾ ಬಂತು, ಈವರೆಗೂ ಕೂಡ ಯಾರು ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿಲ್ಲ. ಯಾಕಂದರೆ ಅಂತಹ ಪ್ಲೇಸನ್ನು ಟಾರ್ಗೆಟ್ ಮಾಡಿ ಇಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಮತ್ತು ಅದರಲ್ಲಿ ಕಂಪ್ಲೀಟ್ಲಿ ಪ್ಯಾಕ್ಡ್ ಆಗಿ ಮತ್ತು ಎಕ್ಸ್ಪ್ಲೋಜರ್ಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಅದರಲ್ಲಿಟ್ಟು ಜಿಲೆಟಿನ್ ಬಾಕ್ಸನ್ನು ಇಟ್ಟು ಎಸ್ಕೇಪ್ ಆಗಿರೋದು ಗೊತ್ತಾಗಿದೆ. ಅದರಲ್ಲಿರುವಂಥ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಮತ್ತು ಒಂದಷ್ಟು ವಿಚಾರಗಳೇನಿದೆ ಮೇನಾಗಿ ಟಾರ್ಗೆಟ್ ಮಾಡಿ ಪ್ರೀ ಪ್ಲ್ಯಾನ್ಡ್ ಆಗಿ, ಅಂದರೆ ಸ್ಫೋಟ ಮಾಡಲೇಬೇಕು, ಮೋದಿ ಬರ್ತಾರೆ, ಈ ಒಂದು ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಬೇಕು ಅಂತೇಳಿ ಟೈಮರ್ ಕೂಡ ಫಿಕ್ಸ್ ಮಾಡಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗ್ತಿದೆ. ಒಂದಷ್ಟು ಟೈಮರ್ ಆಗಿರ್ಬೋದು ಮತ್ತು ಡಿಸ್ಪ್ಲೇಗಳಾಗಿರ್ಬೋದು ಎಲ್ಲವೂ ಕೂಡ ಗೊತ್ತಾಗಿದೆ. ಒಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರೇ ಸ್ವತಃ ಶಾಕ್ ಆಗಿದ್ದಾರೆ. ಅಂದರೆ ಕಂಪ್ಲೀಟಾಗಿ ಇವರು ಪ್ಲಾನ್ ಮುಂಚೆ ಮಾಡ್ಕೊಂಡಿದ್ರು ಅನ್ನೋಂಥ ಅನುಮಾನಗಳು ಇಲ್ಲಿ ಮೂಡ್ತಿದೆ. ಯಾಕಂದರೆ ಪ್ರತಿದಿನವೂ ಕೂಡ ಅಲ್ಲಿ ಪೊಲೀಸರು ಓಡಾಟ ಮಾಡ್ತಿದ್ರು. ಒಂದು ವಾರದಿಂದಲೂ ಕೂಡ ಅಲ್ಲಿ ಒಂದಷ್ಟು ಕೆಲಸಗಳು ಕೂಡ ನಡೀತಿತ್ತು. ಮತ್ತು ಈ ಒಂದು ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಪೊಲೀಸರು ಇರೋದಿಲ್ಲ, ಯಾವ ಟೈಮಲ್ಲಿ ಪೊಲೀಸರು ಇರ್ತಾರೆ, ಇವೆಲ್ಲವನ್ನೂ ಕೂಡ ರಿಕ್ಕಿ ಮಾಡಿದ್ರು ಆರೋಪಿಗಳು
ಅನ್ನುವಂಥದ್ದು ಮೇಲ್ನೋಟಕ್ಕೆ ಅನುಮಾನ ಮೂಡ್ತಿದೆ. ಇದರ ಜೊತೆಗೆ ಯಾವಾಗ ಪೊಲೀಸರು ಇರೋದಿಲ್ಲ ಅಂತೇಳಿ ವಾಚ್ ಮಾಡಿಕೊಂಡು ಬಂದು ಆ ಒಂದು ಬಾಕ್ಸ್ ಅನ್ನ ಇಟ್ಟು ಹೋಗಿರುವಂತ ಸಾಧ್ಯತೆ ಇದೆ ಅಂತೇಳಿ ಶಂಕಿಸಲಾಗಿದೆ. ಈಗಾಗಲೇ ಗ್ರಾಮನಗರ ಪೊಲೀಸರು, ಬೆಂಗಳೂರು ನಗರ ಪೊಲೀಸರು ಮತ್ತೆ ಸಿಸಿಬಿ ಪೊಲೀಸರು ಜೊತೆಗೆ ಈ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಲಾಗ್ತದೆ. ಈಗಾಗಲೇ ಕೋರಮಂಗಲದಲ್ಲಿ ಓರ್ವ ಆರೋಪಿಯನ್ನ ಅಂದ್ರೆ ಯಾರು ಕಾಲ್ ಮಾಡಿ ಈ ರೀತಿಯಾಗಿ ನಾನು ಬಾಂಬ್ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ಆತನನ್ನ ಲೋಹಿತನ ವಿಚಾರಣೆ ಮಾಡ್ತಿದ್ದಾರೆ ಬಂಧಿಸಿ. ಆದ್ರೆ ಆತ ಮಾನಸಿಕ ಅಸ್ವಸ್ಥ ಅನ್ನುವಂಥದ್ದು ಇಲ್ಲಿವರೆಗೂ ಕೂಡ ಗೊತ್ತಾಗಿದೆ. ಆತನೇ ಇಟ್ಟಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೂರಕ ಎವಿಡೆನ್ಸ್ ಇಲ್ಲ. ಆದ್ರೆ ಈತ ಹೇಳಿರುವಂತಹ ಹೇಳಿಕೆಗೂ ಮತ್ತೆ ಅಲ್ಲಿ ಬಾಂಬ್ ಪತ್ತೆ ಆಗಿರೋದ್ರಿಂದ ಸಿಮಿಲರ್ ಇದೆ, ಈತನಿಗೂ ಅದಕ್ಕೂ ಕೂಡ ಲಿಂಕ್ ಇರಬಹುದು ಅನ್ನುವಂಥದ್ದು ಪೊಲೀಸರ ಒಂದು ಆಂಗಲ್ ನ ಸಸ್ಪೆಕ್ಟ್. ಆದ್ರೆ ಆತನ ಒಂದು ಹಿನ್ನೆಲೆಯನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಆತ ನೀಡುತ್ತಿರುವಂತಹ ಒಂದಷ್ಟು ಹೇಳಿಕೆ ಆಗಿರ್ಬೋದು ಮತ್ತೆ ಆತನ ಪೋಷಕರು ನೀಡುತ್ತಿರುವಂತಹ ಒಂದಷ್ಟು ಹೇಳಿಕೆಗಳನ್ನು ನೋಡಿದ್ರೆ ಎರಡೂ ಕೇಸ್ಗೂ ಕೂಡ ಸಾಮ್ಯತೆ ಇಲ್ಲ. ಆದ್ರೆ ಕೋಇನ್ಸಿಡೆಂಟ್ ಆಗಿ ಈತ ಹೇಳಿದಂತ ಸಂದರ್ಭದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೆಕ್ಸ್ಟ್ ಬುಲೆಟಿನ್ ಪಡ್ಕೊಳ್ತೀನಿ. ಸದ್ಯಕ್ಕೆ ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಜಗದೀಶ್ ಅವರು ನಿವೃತ್ತ ಡಿಸಿಪಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನೋಡ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ಮೇಲ್ನೋಟಕ್ಕೆ ಇದು ಆಕ್ಸಿಡೆಂಟಲ್ ಅಲ್ಲ, ಇಂಟೆನ್ಷನಲ್ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗ್ತಾ ಇತ್ತು. ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಇರುತ್ತೆ ಇದರಲ್ಲಿ? ಟೆರರ್ ಆಂಗಲ್ ನಲ್ಲೇ ತನಿಖೆಯನ್ನ ಮಾಡಲಾಗುತ್ತಾ? ಇದು ಐ ಥಿಂಕ್ 100% ಸೆಕ್ಯೂರಿಟಿ, ಸೀರಿಯಸ್ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಅಂದ್ಕೊಂಡಿದ್ದೇನೆ. ಓಕೆ. ಜುರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ ಅಂದ್ರೆ ಐ ಥಿಂಕ್ ಮೇ ಬಿ ತಲಗಟ್ಪುರ ಬರುತ್ತೋ ಯಾವ ಸ್ಟೇಷನ್ ಬರುತ್ತೋ ಗೊತ್ತಿಲ್ಲ. ಅಲ್ಲಿ ಸರ್ವೆ ಮಾಡಬೇಕಾಗಿತ್ತು. ಅಡ್ವಾನ್ಸ್ ಐ ಥಿಂಕ್ 100 ಮೀಟರ್ಸ್ 50 ಮೀಟರ್ಸ್ ರೋಡ್ ಅಕ್ಕಪಕ್ಕದೆಲ್ಲ ಕೂಡ ಮಾಡಬೇಕಾಗಿತ್ತು. ಈಗಾಗಲೇ ತನಿಖೆಯನ್ನ ಲೋಕಲ್ ಪೊಲೀಸ್ ಅಥವಾ ಐ ಥಿಂಕ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ತಾ ಇರ್ಬೋದು ಅಂತ ಅನ್ಸುತ್ತೆ. ಈಗ NIA ಅವರು ನೇರವಾಗಿ ತನಿಖೆ ತೆಗೆದುಕೊಳ್ಳೋದಂತೂ ಕೂಡ ನನ್ನ ಗಮನಕ್ಕೆ ಬಂದಿದೆ. NIA ಅವರು ತನಿಖೆಯಲ್ಲಿ ಅದು ವ್ಯಕ್ತ ಆಗುತ್ತೆ. ಆದ್ರೆ ಈ ಜಿಲೆಟಿನ್ ಕಡ್ಡಿಗಳು ಏನ್ ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಕೂಡ ಡೆಟರ್ನೇಟ್ ಮಾಡ್ಲಿಕ್ಕೆ ಅಥವಾ ಎಕ್ಸ್ಪ್ಲೋಡ್ ಮಾಡ್ಲಿಕ್ಕೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಕೂಡ ಅಲ್ಲಿ ತೋರಿಸ್ಕೊಂಡಿದ್ದಾರೆ. ಇದು ಸೀರಿಯಸ್ ಲ್ಯಾಪ್ಸ್ ಇದೆ. ಇದರ ಬಗ್ಗೆ ಬಹಳಷ್ಟು ಐ ಥಿಂಕ್ ನಮ್ಮ ವರ್ಲ್ಡ್ ಅಲ್ಲೇ ಥ್ರೆಟ್ ಪರ್ಸ್ಪೆಕ್ಟಿವ್ ತೆಗೆದುಕೊಂಡಾಗ ನಮ್ಮ ಪ್ರೈಮ್ ಮಿನಿಸ್ಟರ್, ಭಾರತದ ಪ್ರೈಮ್ ಮಿನಿಸ್ಟರ್ ವರ್ಲ್ಡ್ ಅಲ್ಲೇ ಥ್ರೆಟ್ ಪರ್ಸ್ಪೆಕ್ಟಿವ್ ಇದ್ದಾರೆ. ಇವರ ಭದ್ರತೆ ಇಷ್ಟೊಂದು ಹಗುರವಾಗಿ ತೆಗೆದುಕೊಳ್ಳೋದು ಸರಿಯಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಸರ್, ಇಲ್ಲಿ ಪತ್ತೆಯಾಗಿರುವಂತ ವಸ್ತುಗಳನ್ನು ನೋಡುವಂತ ಸಂದರ್ಭದಲ್ಲಿ ಫಸ್ಟ್ ಜಿಲೆಟಿನ್ ಕಡ್ಡಿಗಳು ಮಾತ್ರ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಇವತ್ತು ಸಿಗ್ತಾ ಇರುವಂತ ಮಾಹಿತಿ ಟೈಮರು, ಸರ್ಕ್ಯೂಟು, ಡಿಟೋನೇಟರ್ಗೆ ಸಂಬಂಧಪಟ್ಟಂತ ಉಪಕರಣಗಳು ಅಂತ ಬಂದಿರುವಂತ ಹಿನ್ನೆಲೆಯಲ್ಲಿ ಅಂದ್ರೆ ಈ ಉಪಕರಣಗಳು ಅಲ್ಲಿ ಸಿಕ್ಕಿರುವಂತ ಮೆಟೀರಿಯಲ್ಸ್ ನ ಗಮನಿಸಿದಾಗ ಇದೊಂದು ದೊಡ್ಡ ಬ್ಲಾಸ್ಟ್ ಮಾಡಬಹುದಾದಂತ ಒಂದು ಚಾನ್ಸಸ್ ಇತ್ತ? ಅದರ ರೇಂಜ್ ಅನ್ನ ಗಮನಿಸಿದ್ರೆ ಅಂತ ಇಂಟೆನ್ಸಿಟಿ ಜಿಲೆಟಿನ್ ಆನ್ ಇಟ್ಸ್ ಓನ್ ಡೆಫಿನೆಟ್ಲಿ ಅದು ಆಗೋದಿಲ್ಲ. ಆದ್ರೆ ಅದ್ರ ಜೊತೆಗೆ ಡಿಟರ್ನೇಟರು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸ್ಫೋಟ ಆಗ್ತಕ್ಕೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಇದೆ ಅಂತ ನಾನು ಇತ್ತೀಚೆಗೆ ಕಂಡುಕೊಂಡಿದ್ದೇನೆ. ಈ ಮಾಹಿತಿ ಸಿಕ್ಕಿದೆ. ಇವುಗಳೆಲ್ಲ ಆಧಾರದಲ್ಲಿ ಬಹಳಷ್ಟು ಒಂದು ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಂಡಿರುವ ಪ್ರಧಾನಮಂತ್ರಿಗಳ ಒಂದು ಭದ್ರತೆ ರಕ್ಷಣೆ ಬಗ್ಗೆ ಅಂತ ಅಂದುಕೊಂಡಿದ್ದಾರೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಲೋಕಲ್ ಪೊಲೀಸ್ ಆ ರಸ್ತೆಯಲ್ಲಿ ಎನ್ ರೂಟ್ ನಲ್ಲಿ 2 days 1 day ಮುಂಚೆ ಐ ಥಿಂಕ್ 3-4 days ಇಂದಲೇ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಒಂದು ಸಾಧ್ಯತೆ ಪ್ಯಾನಿಕ್ ಮಾಡ್ತಕ್ಕಂಥದ್ದು ಅಂದ್ರೆ ಭಯ ಹುಟ್ಟಿಸ್ಲಿಕ್ಕೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಈ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಅಂದ್ರೆ ಡೆಟರ್ನೇಟರ್ ಮತ್ತು ಜಿಲೆಟಿನ್ ಮೂಲಕ VVIP ಒಂದು ಸುರಕ್ಷತೆಯ ಒಂದು ಥ್ರೆಟ್ ಇತ್ತ ಅಂತ ಅಂದ್ಕೊಂಡಿದ್ದೇನೆ ಇದರಲ್ಲಿ ಗಮನಿಸಿದಾಗ. ಸರ್, ಈಗ ಆ ಪ್ರದೇಶದ ಸುತ್ತಮುತ್ತ ಅಲ್ಲೆಲ್ಲ ಗಣಿಗಾರಿಕೆ ಎಲ್ಲ ಮಾಡಲಾಗತ್ತೆ, ಕಲ್ಲು ಕ್ವಾರಿಗಳೆಲ್ಲ ಇರುವಂಥದ್ದು, ಅದಕ್ಕೂ ಕೂಡ ಜಿಲೆಟಿನ್ ಕಡ್ಡಿಗಳನ್ನ ಬಳಸ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಇಲ್ಲಿ ಮೇಯ್ನ್ ಆಗಿ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಅದರಲ್ಲಿ ಜಿಲೆಟಿನ್ ಕಡ್ಡಿ, ಟೈಮರು, ಸರ್ಕ್ಯೂಟು, ಡಿಟೋನೇಟರ್ಗೆ ಸಂಬಂಧಪಟ್ಟ ಉಪಕರಣಗಳು ಇಟ್ಟಿದ್ದಾರೆ ಅಂದ್ರೆ ಇದು ಸ್ಪಷ್ಟವಾಗಿ ಕಾಣಿಸ್ತಾ ಇರೋದು ಬ್ಲಾಸ್ಟ್ ಮೆಕ್ಯಾನಿಸಮ್ ಅಲ್ವೇ ಸರ್? ಡೆಫಿನೆಟ್ಲಿ, ನೋ ಡೌಟ್. ಆದ್ರೆ ಈ ಹಂತದಲ್ಲಿ ನಾವು ಸಡನ್ ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದರ ತನಿಖೆಯನ್ನ ಐ ಥಿಂಕ್ NIA ಅವರು ಬಹಳ ಗಂಭೀರವಾದ ತನಿಖೆಯನ್ನು ನಡೆಸ್ತಾರೆ. ಈಗ ಲೋಕಲ್ ಪೊಲೀಸ್ಗಿಂತಲೂ NIA ತನಿಖೆ ಬಹಳ ಸೀರಿಯಸ್ ಆಗಿರುತ್ತೆ ನಾನು ಅನ್ಕೊಂಡಿದ್ದೇನೆ. ಇದರಲ್ಲಿ ಆ ಒಂದು ಟೆರರಿಸಂ ಎಲ್ಲಿ ಯಾವ ರೀತಿ ಆಗಿದೆ, ಪ್ಯಾನಿಕ್ ಮಾಡ್ಲಿಕ್ಕೆ ಮಾಡಿದಾರೋ ಅಥವಾ ಇವನ್ನ ಅಂದ್ರೆ ಸುರಕ್ಷತೆಗೆ ಎಲ್ಲೋ ಒಂದ್ ಕಡೆ ಹಾನಿ ಮಾಡ್ಬೇಕು ಅನ್ನೋದು ಮಾಡಿದಾರೋ ಅನ್ನೋ ಬಗ್ಗೆ ತನಿಖೆ ಆಧಾರದಲ್ಲಿ ಕಂಡುಕೊಳ್ಬೇಕಾಗಿದೆ. ಇಷ್ಟೊಂದು ನಿಜ ಸೀರಿಯಸ್ ಲ್ಯಾಬ್ಸ್
ಅದು ಸೀರಿಯಸ್ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ನಾನು ಹೇಳ್ತಾರೆ. ಸರ್, ಆ ಸೆಟಪ್ ಅನ್ನ ನೀವು ಅಕಸ್ಮಾತ್ ನೋಡಿದ್ರೆ ಆ ಬಾಕ್ಸ್ ನಲ್ಲಿ ಅಂದ್ರೆ ನಾನೇ ಹೇಳ್ತೀನಿ ಅದ್ರಲ್ಲಿ ಏನೇನಿತ್ತು ಅಂತ ನೀವು ನೋಡಿಲ್ಲ ಅಂತ ಅನ್ಕೊಂಡ್ರೆ, ಈ ಜೆಲೆಟಿನ್ ಕಡ್ಡಿಗಳು ನಾನು ಹೇಳಿದ್ನಲ್ಲ ಈಗ ಟೈಮರು, ಸರ್ಕ್ಯೂಟು, ಡಿಟೋನೇಟರ್ಗೆ ಸಂಬಂಧಪಟ್ಟಂತ ಉಪಕರಣಗಳು, ಇದನ್ನ ರಿಮೋಟ್ ಟ್ರಿಗರ್ ಮಾಡ್ಬೋದಾ ಅಥವಾ ಟೈಮರ್ ಬೇಸ್ಡ್ ಮಾತ್ರ ಇರುತ್ತಾ ಇದು? ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಸಪರೇಟ್ ಸ್ಪೇರ್ ಪಾರ್ಟ್ಸ್ ಬೇರೆ ಬೇರೆ ಇತ್ತು, ಅದು ಆಡ್ ಮಾಡಿರ್ಲಿಲ್ಲ, ಟೈಮರ್ ಅದನ್ನು ಸೆಟ್ ಮಾಡಿರ್ಲಿಲ್ಲ ಅಂತ ನನ್ನ ಮಾಹಿತಿ ಇದೆ. ಏನೇ ಇದ್ರೂ ಕೂಡ ಇಷ್ಟು ಸೀರಿಯಸ್, ಇಷ್ಟು ಒಂದು ಗಂಭೀರವಾದ VVIP ಸೆಕ್ಯೂರಿಟಿ ಹಿನ್ನೆಲೆಯಲ್ಲಿ ಬಹಳ ಗಂಭೀರವಾಗಿ ಇದನ್ನ ತೆಗೆದುಕೊಳ್ಬೇಕಾಯ್ತು. ಎಲ್ಲೊಂದ್ ಕಡೆ ಸೀರಿಯಸ್ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಅನ್ಕೊಂಡಿದ್ದೇನೆ. ಇದ್ರ ಜೊತೆಗೆ ನಿಮ್ಗೆ ಗೊತ್ತಿದೆ, ನಮ್ಮ ಭಾರತದ ಪ್ರಧಾನಮಂತ್ರಿಗಳು ವರ್ಲ್ಡ್ ಥ್ರೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಐ ಥಿಂಕ್ ಆಲ್ಮೋಸ್ಟ್ ನಂಬರ್ 1 ಇದ್ದಾರೆ ಅಂತ ಅನ್ಕೊಂಡಿದ್ದೇನೆ. ಇಂತಹ ಒಂದು ಸಂದರ್ಭದಲ್ಲಿ ಒಂದು ಜ್ಯೂರಿಸ್ಡಿಕ್ಷನ್ ಪರಾಧೀನ ಪೊಲೀಸ್ನವರು ಎಲ್ಲೋ ಒಂದ್ ಕಡೆ ಇದು ಈ ರೀತಿ ಹಗುರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಸರಿಯಲ್ಲ. ಆ ಸ್ಪೇರ್ ಪಾರ್ಟ್ಸ್ ಗಳು ಎಲ್ಲ ಇದಾವಲ್ಲ, ಅವೆಲ್ಲ ಅದು ಅಂದ್ರೆ ಎಕ್ಸ್ಪ್ಲೋಸ್ ಆಗುವ ಸಾಧ್ಯತೆಗಳು, ಅದನ್ನ ಸೆಟ್ ಮಾಡಿ ಟೈಮರ್ ಸೆಟ್ ಮಾಡಿ ಎಕ್ಸ್ಪ್ಲೋಷನ್ ಮಾಡುವ ಸಾಧ್ಯತೆಗಳು ಖಂಡಿತ ಇದೆ. ಆದ್ರೆ ಈಗ ಆ ಬಾಕ್ಸ್ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು ಸಪರೇಟ್ ಆಗಿ ಬೇರೆ ಬೇರೆಯಾಗಿ ಸಿಕ್ಕಿದೆ ಅಂತ ಇದೆ. ಆದ್ರೆ ಸಂಪೂರ್ಣವಾದ ಆ ಟೆರರಿಸಂ ಯಾರಾದ್ರೂ ಮಾಡ್ಲಿಕ್ಕೆ ಬಂದಿದ್ದಾರೋ ಅಥವಾ ಪ್ಯಾನಿಕ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು NIA ತನಿಖೆಯಿಂದ ಕಂಡುಕೊಳ್ಬೇಕಾಗಿದೆ. ಓಕೆ, ಈಗ ಈ ಭದ್ರತೆ ಅನ್ನುವಂಥದ್ದು ಯಾವ ರೀತಿಯಾಗಿರುತ್ತೆ ಸರ್? ಅಂದ್ರೆ ಕಂಪ್ಲೀಟ್ಲಿ ಪ್ರಧಾನಮಂತ್ರಿಗಳು ಬರುವಂತ ಸಂದರ್ಭದಲ್ಲಿ ಒಬ್ಬರಿಗೇನೆ ಫುಲ್ ಜವಾಬ್ದಾರಿಯನ್ನ ಕೊಡ್ಲಾಗುತ್ತಾ ಅಥವಾ ಅವರು ಹಾದು ಹೋಗುವಂತ ಮಾರ್ಗದುದ್ದಕ್ಕೂ ಕೂಡ ಆ ಒಂದು ಜುರಿಸ್ಟ್ರಿಕ್ಷನ್ ನಲ್ಲಿ ಅವರವರಿಗೆ ಆ ಜವಾಬ್ದಾರಿ ಇರುತ್ತಾ? ಇಲ್ಲಿ ಐ ಥಿಂಕ್ ರ್ಯಾಂಕ್ ಆಫ್ DC ಪೊಲೀಸ್ ಅಂಡ್ ಅಡಿಷನಲ್ ಕಮಿಷನರ್ ಪೊಲೀಸ್ ಕೂಡ ಈ ಭದ್ರತೆಯನ್ನ ಸೂಪರ್ವೈಸನ್ ಮಾಡಿರ್ತಾರೆ. NSG ಅಂತ ರಾಷ್ಟ್ರೀಯ ಭದ್ರತಾ ಪಡೆ NSG ಇರ್ತಾರೆ, ಮತ್ತು ರಾಜ್ಯ ಪೊಲೀಸ್ ಪಡೆ ಕೂಡ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಅತಿ ಮುಖ್ಯವಾಗಿ ರಾಷ್ಟ್ರೀಯ ಭದ್ರತೆ ಪಡೆ ಏನಿದೆ ಅದರ ಜೊತೆಗೆ ರಾಜ್ಯ ಪೊಲೀಸರ ಪ್ರಾಮುಖ್ಯತೆ ಇದೆ. ರಾಜ್ಯ ಪೊಲೀಸರು ಎಚ್ಚೆತ್ತುಕೊಳ್ಬೇಕಾಗಿದೆ. ಅವರು ಸಮೀಕ್ಷೆ ನಡೆಸಿ ಸರ್ವೆ ಮಾಡಿ ಸಂಪೂರ್ಣವಾಗಿ ಆ ಸ್ಯಾನಿಟೈಸ್ ಮಾಡಬೇಕು, ಅಲ್ಲಿರ್ತಕ್ಕಂಥ ಎಲ್ಲವನ್ನೂ ಸ್ಯಾನಿಟೈಸ್ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ ಆಗಿತ್ತು. ಎಲ್ಲೋ ಒಂದ್ ಕಡೆ ಅದನ್ನ ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಆಮೇಲೆ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದು, ಸೆಲೆಕ್ಷನ್ ಆಫ್ ಪ್ಲೇಸ್ ಕೂಡ ಇಂಪಾರ್ಟೆಂಟ್ ಆಗುತ್ತಲ್ಲ, ಯಾಕೆಂದ್ರೆ ಹೋಗುವಂತ ಹಾದಿ ಉದ್ದಕ್ಕೂ ಕೂಡ ಕೆಲವು ಕಡೆ CCTVಗಳೆಲ್ಲ ಇದಾವೆ, ಆ ಮಾರ್ಗದ ಮಧ್ಯೆ ಜನನಿಬಿಡ ಪ್ರದೇಶಗಳು ಕೂಡ ಇರುವಂಥದ್ದು, ಅದೆಲ್ಲವನ್ನು ಕೂಡ ಹೊರತುಪಡಿಸಿ ಜನನೇ ಇಲ್ಲದೆ ಇರುವಂಥದ್ದು, ಯಾವುದೇ ರೀತಿಯಾದಂತಹ ಕಣ್ಣೇ ಬೀಳ್ದಲೇ ಇರುವಂತಹ ಒಂದು ಜಾಗದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಇದು ಇನ್ನಷ್ಟು ಅನುಮಾನಗಳಿಗೆ ಪುಷ್ಟಿ ಕೊಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೆ, ಸೆಲೆಕ್ಷನ್ ಆಫ್ ಪ್ಲೇಸ್ ಕೂಡ ಇಲ್ಲೇ ಡೌಟ್ಗಳನ್ನ ಇನ್ನಷ್ಟು ಜಾಸ್ತಿ ಮಾಡ್ತಾ ಇದೆ ಅಂತ. ತಾವು ಹೇಳ್ತಿರೋದು ನಿಜ ಅಂತ ಅನ್ಕೊಂಡಿದ್ದೇನೆ. ಜಿಲೆಟಿನ್ ಕಡ್ಡಿಗಳಿವೆ, ಅವು ಎಲ್ಲೋ ಒಂದ್ ಕಡೆಗೆ ಅಲ್ಲಿ ಗಣಿಗಾರಿಕೆ ಇದ್ದು ಆಕಸ್ಮಿಕವಾಗಿ ಸಾಗಾಟದ ಸಂದರ್ಭದಲ್ಲಿ ಬಿದ್ದೋಗಿದೆ ಅಂತ ಹೇಳಿದ್ರು ಕೂಡ, ಆದ್ರೆ ಜಿಲೆಟಿನ್ ಕಡ್ಡಿಯ ಜೊತೆಗೆ ಟೈಮರ್ ಇದೆ, ಮತ್ತೆ ಡೆಟರ್ನೇಟರ್ ಇದೆ, ಮತ್ತು ಎಲ್ಲವೂ ಸೇರಿ ಒಂದು ಬಾಕ್ಸ್ ಅಲ್ಲಿ ಇದೆ, ಮತ್ತು ಒಂದು ಲೋನ್ಲಿ ಪ್ಲೇಸ್ ಅಲ್ಲಿ, ಅಂದ್ರೆ ಯಾರು ಅಲ್ಲಿಗೆ ಗಮನಿಸದೇ ಇರತಕ್ಕಂತ ಒಂದು ಸ್ಥಳದಲ್ಲಿ ಇಟ್ಬಿಟ್ಟು ಎಕ್ಸ್ಪ್ಲೋಸ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳಿದ್ರೆ, ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಇದು ಈ ಒಂದು ಸೀರಿಯಸ್ನೆಸ್ ಕೂಡ ತೆಗೆದುಕೊಳ್ಬೇಕಾಗಿತ್ತು ಲೋಕಲ್ ಜ್ಯೂರಿಸ್ಡಿಕ್ಷನ್ ಪೊಲೀಸರು. ವಿಶೇಷವಾಗಿ ಆಯಾ ಪೊಲೀಸ್ ಸರಹದ್ದಿನಲ್ಲಿ ಅವರು ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳು ಅವರ ವ್ಯಾಪ್ತಿಯಲ್ಲಿ ರ್ಯಾಂಕ್ ಆಫ್ DSP ಇರ್ಬೋದು, ರ್ಯಾಂಕ್ ಆಫ್ DCP ಇರ್ಬೋದು, ಅಥವಾ ಇತರೆ ಪೊಲೀಸ್ ಅಧಿಕಾರಿಗಳು ಕೂಡ ಆ ಮಾರ್ಗದ ಎನ್ ರೂಟ್ ನಲ್ಲಿ ಅವರು ಒಂದು ಸಂಪೂರ್ಣವಾಗಿ ಅಲ್ಲಿ ಸ್ಥಳವನ್ನು ಪರಿಶೀಲನೆ ಮಾಡಬೇಕಾದ್ದು ಎಲ್ಲರ ಆದ್ಯ ಕರ್ತವ್ಯ ಆಗಿತ್ತು. ಇಲ್ಲಿ ಅದು ಸರಿಯಾಗಿ ನಡೆದಿಲ್ಲ ಅಂತಕ್ಕಂಥದ್ದು ಇದೆ. ಆದ್ರೆ ಈಗ ಸ್ಪಷ್ಟವಾಗಿ ಒಂದು ಪ್ರಾರಂಭಿಕ ಹಂತದಲ್ಲಿ ಇದು ಪ್ಯಾನಿಕ್ ಮಾಡ್ಲಿಕ್ಕೆ ಇಟ್ಟಿದ್ದಾರೋ ಅಥವಾ ನಿಜವಾಗ್ಲೂ ಕೂಡ ಒಂದು ಟೆರರಿಸಂ ನ ಕ್ರಿಯೇಟ್ ಮಾಡ್ಲಿಕ್ಕೆ ಇಟ್ಟಿದ್ದಾರೆ ಅಂತಕ್ಕಂಥದ್ದು ತನಿಖೆಯ ಆಧಾರದಲ್ಲಿ ತಿಳ್ಕೊಬೇಕಾಗಿದೆ. ಆಮೇಲೆ ನನಗೆ ಆ ಟೈಮರ್ ಎಲ್ಲ ಸಿಕ್ಕದಂತ ಹಿನ್ನೆಲೆಯಲ್ಲಿ ಇಟ್ ಸೆಲ್ಫ್ ಇಟ್ ಶೋಸ್ ಅಲ್ವಾ ಸರ್, ಅಂದ್ರೆ ಇಂಟೆಂಟ್ ಟು ಬ್ಲಾಸ್ಟ್ ಅಂತ? ಅಫ್ಕೋರ್ಸ್ ಇಲ್ಲ ಅಂತ. ಆದ್ರೆ ಈಗ ಅದು ಯಾಕೆ ಅವರು ಐ ಥಿಂಕ್ ಪೂರ್ವ ಯೋಜಿತ ಪ್ಲಾನ್ ಇತ್ತ ಅನ್ನೋದ್ರ ಬಗ್ಗೆ ಕೂಡ ನಾವು ತನಿಖೆಯಲ್ಲಿ ತಿಳ್ಕೊಬೇಕಾಗಿದೆ. ಆರಂಭದಲ್ಲಿ ನಾವು ಆಕಸ್ಮಿಕವಾಗಿ ಇದು ಬಿದ್ದೋಗಿದೆ ಅಂತ ಒಂದು ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಬಾಕ್ಸ್ ಇದೆ, ಅದ್ರಲ್ಲಿ ಟೈಮರ್ ಇದೆ, ಡೆಟರ್ನೇಟರ್ ಇದೆ, ಜೆಲೆಟಿನ್ ಇದೆ, ಇವೆಲ್ಲವೂ ಒಂದೇ ಸ್ಥಳದಲ್ಲಿ ಸಿಕ್ಕಿರೋದ್ರಿಂದ ಉದ್ದೇಶ ಏನಿತ್ತು ಅಂತಕ್ಕಂಥದ್ದು ಆ ಒಂದು ಭಯೋತ್ಪಾದಕರ ಒಂದು ಸವಿವರವಾದ ವಿಚಾರಣೆಯಿಂದ ತಿಳಿದುಕೊಳ್ಬೇಕಾಗಿದೆ. ಆಮೇಲೆ ಈ ಕೇಸಲ್ಲಿ ಸ್ಪೆಷಲಿ ನೋಡೋದಾದ್ರೆ ಒಬ್ಬ ಲೋಹಿತ್ ಅನ್ನೋನು
ಬೆದರಿಕೆ ಕರೆ ಮಾಡ್ತಾನೆ, ನೋಡಿ ಹಿಂಗೆಲ್ಲ ಆಗಿದೆ, ಬ್ಲಾಸ್ಟ್ ಮಾಡ್ಬಿಡ್ತೀವಿ ಅದು ಇದು ಅಂತೆಲ್ಲ ಬೆದರಿಕೆ ಇಮೇಲ್ ಎಲ್ಲ ಹಾಕ್ತಾನೆ, ಬೆದರಿಕೆ ಕರೆಯನ್ನ ಮಾಡ್ತಾನೆ. ಅದಾದ್ಮೇಲೆ ಇಲ್ಲಿ ನೋಡಿದ್ರೆ ಇಲ್ಲಿ ಬಾಕ್ಸ್ ಸಿಗುತ್ತೆ. ಸೊ ಎಲ್ಲೋ ಒಂದ್ ಕಡೆ ಇದು ಕನೆಕ್ಷನ್ ಇದೆಯೋ ಇಲ್ವೋ ಅನ್ನೋದಕ್ಕಿಂತ ಆತ ಕಾಲ್ ಮಾಡಿದ್ಮೇಲೆ ಅತಿ ಹೆಚ್ಚಾಗಿ ಸೆಕ್ಯೂರಿಟಿ ಅನ್ನುವಂಥದ್ದನ್ನ ಫಾಲೋ ಮಾಡಬೇಕು ಅಂತ ಅವಾಗ ಅಖಾಡಕ್ಕೆ ಇಳ್ದಿರೋದು. ಇಲ್ಲ ಅಂದಿದ್ರೆ ಅಲ್ಲಿ ಏನ್ ಕತೆ ಆಗಿರೋದು ಏನೋ. ಪ್ರತಿ ಸಂದರ್ಭದಲ್ಲೂ ಕೂಡ ವಿವಿಐಪಿ ಮೂಮೆಂಟ್ಸ್ಗಳಲ್ಲಿ ಅದು ಯಾರೇ ಇರಲಿ ಆ ಒಂದು ಸರ್ ನೆಟ್ವರ್ಕ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಮತ್ತೊಮ್ಮೆ ಕನೆಕ್ಟ್ ಮಾಡುವಂತ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಜಗದೀಶ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ನಮ್ಮ ಜೊತೆ ಫೊರೆನ್ಸಿಕ್ ಎಕ್ಸ್ಪರ್ಟ್ ಆಗಿರುವಂತ ದಿನೇಶ್ ರಾವ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ. ನಮಸ್ಕಾರ ಸರ್, ತುಂಬಾ ದಿನ ಆಗಿತ್ತು ಮಾತಾಡ್ಸಿ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ದಿನೇಶ್ ಸರ್? ಅದು ಕೇಳಿಸ್ತಿಲ್ಲ, ಕೇಳಿಸ್ತಾ ಇಲ್ವಾ ವಾಯ್ಸು? ಕ್ಲಿಯರೆನ್ಸ್ ಇಲ್ವಾ? ಕ್ಲಿಯರ್ ಇದೆಯಾ ಸರ್? ಈಗ ಕ್ಲಿಯರ್ ಇದೆ. ಓಕೆ, ಅದೇ ಈಗ ಸಿಕ್ಕಿರುವಂತ ಮೆಟೀರಿಯಲ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಅದೇನ್ ಶೋ ಮಾಡ್ತಾ ಇದೆ ಸರ್? ಆ ಬ್ಲಾಸ್ಟ್ ಪ್ರಮಾಣ ಯಾವ ರೀತಿಯಾಗಿರ್ಬೋದು, ಆ ಇಂಟೆನ್ಸಿಟಿ ಅದೆಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾದ್ರೆ ಅಂತ. ಅಲ್ಲ, ಈಗ ಅಲ್ಲಿ ಏನು ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಅಂದ್ರೆ ಜಿಲಾಟಿನ್ ಸ್ಟಿಕ್ಸ್ ಮಾತ್ರ ಸಿಕ್ಕಿದೆ ಸರ್. ಇಲ್ಲ, ಅದಕ್ಕೀಗ ಟೈಮರ್ ಸಿಕ್ಕಿದೆ, ಸರ್ಕ್ಯೂಟ್ಸ್ ಗಳು ಸಿಕ್ಕಿದೆ, ಡಿಟೋನೇಟರ್ ಗೆ ಸಂಬಂಧಪಟ್ಟಂತ ಉಪಕರಣಗಳು ಸಿಕ್ಕಿದಾವೆ. ಹೌದು ಹೌದು. ಅಲ್ಲ, ಈಗೇನಂದ್ರೆ ಆ ಜಿಲಾಟಿನ್ ಸ್ಟಿಕ್ಸ್ ಜೊತೆಗೆ ಈ ಫ್ಯೂಸು, ಡೆಟೋನೇಟರು ಮತ್ತೆ ಟೈಮರು ಇದೆಲ್ಲ ಸಿಕ್ಕಿರೋದು ನೋಡಿದ್ರೆ ದಿಸ್ ಆರ್ ಆಲ್ ಕಾಂಪೊನೆಂಟ್ಸ್ ಆಫ್ IEDs ಅಂತ ಹೇಳ್ತೀವಿ ನಾವು. ಹೌದು. ಸೊ ಇಂಪ್ರೊವೈಸ್ ಎಕ್ಸ್ಪ್ಲೋಸಿವ್ ಡಿವೈಸ್ ಮಾಡ್ಲಿಕ್ಕೆ, ಬಟ್ ಇಟ್ ಇಸ್ ನಾಟ್ ಇನ್ ಆಕ್ಟಿವ್ ಸ್ಟೇಟ್ ಅಂತೀವಿ ನಾವು. ಓಕೆ. ಸೊ ಅಂದ್ರೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ತಂದಿರೋದು ಎದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದು VIP ನಮ್ಮ ಪ್ರೈಮ್ ಮಿನಿಸ್ಟರ್ ಆ ಜಾಗದಲ್ಲಿ ಹೋಗಂತ ಜಾಗದಲ್ಲಿ ಈ ತರ ಮೆಟೀರಿಯಲ್ ಸಿಕ್ಕಿರೋದು ಮೋಸ್ಟ್ಲಿ ಇವರೆಲ್ಲ ತಕೊಂಡ್ ಬಂದಿದ್ದಾರೆ, ಬಟ್ ಅಸೆಂಬಲ್ ಮಾಡಿ ಡೆಟೋನೇಟ್ ಮಾಡೋ ಮಟ್ಟಿಗೆ ಅದು ಆಗಿಲ್ಲ ಅಷ್ಟೇ. ಬಟ್ ಡೆಫಿನೆಟ್ಲಿ ಈ ತರ ಒಂದು ವಸ್ತು ಸಿಕ್ಕಿರೋದು ತುಂಬಾ ಆತಂಕಕಾರಿ. ಸೊ ಇದನ್ನ ನಾನು ಹೇಳ್ಬೇಕಂದ್ರೆ ದಿಸ್ ಹ್ಯಾಸ್ ಟು ಬಿ ಹ್ಯಾಂಡೆಡ್ ಓವರ್ ಟು ದ NIA. ಹೌದು, ಎಂಟ್ರಿ ಆಗಿದೆ ಸರ್. ಹೌದು ಹೌದು, NIAನೇ ಇದಕ್ಕೆ ಸೂಕ್ತ. ನಾನು ಮುಂಚೆನೂ ಇದನ್ನ ಹೇಳಿದೆ, ಮೊದಲದಿಂದನೂ ಹೇಳಿದ್ದೆ ನಾನು. ಈ ತರ ವಸ್ತುಗಳು ಈ ತರ ಪ್ರಧಾನಮಂತ್ರಿ ಹೋಗೋ ದಾರಿನಲ್ಲಿ ಸಿಕ್ಕಿರೋ ಕಾರಣದಿಂದ ಇದನ್ನ ಯಾವುದೋ ಒಂದು ಜಿಲಾಟಿನ್ ಸ್ಟಿಕ್ಸ್ ಅಂತ ನಾವು ಅದನ್ನ ಡಿಸ್ಕಾರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ಸೀರಿಯಸ್ ಆಗಿ ತಕೊಂಡು NIA ಅದನ್ನ ತನಿಖೆ ಮಾಡಿ ಇದು ಯಾವ ಸಂಘಟನೆ ಇದು ಮಾಡಿದೆ, ಓವರ್ ಆಲ್ ರೆಸ್ಪಾನ್ಸಿಬಲ್, ಎಲ್ಲಿಂದ ತಂದ್ರು, ಯಾವ ಜಾಗದಿಂದ ತಂದ್ರು, ಯಾರು ತಂದ್ರು, ಹೇಗ್ ತಂದ್ರು, ಆಮೇಲೆ ಇದನ್ನ ಈ ಮಟ್ಟದಲ್ಲಿ ಫುಲ್ ಆಕ್ಟಿವ್ ಮಾಡದೇ ಇರದೇ ಇರೋದಕ್ಕೆ ಕಾರಣ ಏನು, ಮುಂದೆ ಏನಾಗಿ ಯಾವ ಕಾರಣದಿಂದ ಅದನ್ನ ಕೈ ಬಿಟ್ರು. ಬಟ್ ಸೊ ಇದನ್ನೆಲ್ಲ ಬಟ್ ಡೆಫಿನೆಟ್ಲಿ ಯಾಕಂದ್ರೆ ಈಗ ನಾವು ಫುಟ್ ಪ್ರಿಂಟ್ಸ್ ಆಫ್ ಕ್ರೈಮ್ ಅಂತೀವಿ ನಾವು. ಸೊ ಆ ಒಂದು ಟೈಮರ್ ಆಧಾರದ ಮೇಲೆ ಪ್ಲಸ್ ಆ ಡೆಟೋನೇಟರ್ ಆಧಾರದ ಮೇಲೆ ದಿಸ್ ವಿಲ್ ಹ್ಯಾವ್ ಎ ಪ್ರಿಂಟ್ಸ್ ಆಫ್ ದ ಪರ್ಟಿಕ್ಯುಲರ್ ಆರ್ಗನೈಸೇಷನ್. ಅಲ್ಲ, ಆಮೇಲೆ ಯಾವ ಸಂಘಟನೆ ಇದನ್ನೆಲ್ಲ ಬೇರೆ ನಮ್ಮ ದೇಶದಲ್ಲಿ ಬೇರೆ ಜಾಗದಲ್ಲಿ ಇದೇ ತರ ಟೈಮರು, ಇದೇ ತರ ಡೆಟೋನೇಟರ್, ಫ್ಯೂಸ್ ಎಲ್ಲಾದ್ರೂ ಯೂಸ್ ಮಾಡಿದ್ರ ಅಂತ ಗೊತ್ತಾದಾಗ, ಕಂಪೇರ್ ಮಾಡಿದಾಗ ಅದರ ಆಧಾರದ ಮೇಲೆ ಯಾವ ಸಂಘಟನೆ ಅಂತ ಹೇಳಲಿಕ್ಕೆ ಬರ್ತದೆ. ಪ್ಯಾಟ್ರನ್ ಮೇಲೆ ಗೆಸ್ ಮಾಡ್ಬೋದೇನೋ? ಅಲ್ಲ, ಗೆಸ್ಕ್ಕಿಂತ ರುಜುವಾತಾಗಿ ಹೇಳ್ಬೋದು. ಬಿಕಾಸ್ ಈ ಡೆಟೋನೇಟರ್ ಮತ್ತೆ ಫ್ಯೂಸ್ ಮತ್ತೆ ಟೈಮರ್ಸ್ ಇದೆಲ್ಲ ಏನಿದೆ, ಇದೆಲ್ಲ ಒಂದು ಸಂಘಟನೆಗಳ ಅವ್ರಿಗೆ ಆ ತರಬೇತಿ ಇರ್ತಕ್ಕಂಥದ್ದು ಮತ್ತೆ ಅವ್ರು ಬೇರೆ ಕಡೆ ಈ ತರದ್ದು ಉಪಯೋಗಿಸಿದಾರ ಅಂತ ಇದೆಲ್ಲ ಒಂದು ಕಂಪ್ಯಾರಿಸನ್ NIA ಹತ್ರ ಎಲ್ಲ ಮಾಹಿತಿ ಇರ್ತದೆ. ಮತ್ತೆ ಸಂಬಂಧಪಟ್ಟ ಬೇರೆ ಏಜೆನ್ಸಿಗಳಿಗೂ ಅವರು ಕಾಂಟ್ಯಾಕ್ಟ್ ಮಾಡಿ ದೇ ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಶನ್. ಅದ್ರ ಪ್ಲಸ್ ಆ ಜಾಗದಲ್ಲಿ ಯಾವ ಮೊಬೈಲ್ ಆಕ್ಟಿವ್ ಇತ್ತು, ಕಾಲ್ ಡಂಪಿಂಗು, ಗೂಗಲ್ ಕೋಆರ್ಡಿನೇಟ್ಸು, CDRs ಇದೆಲ್ಲ ಇನ್ನೊಂದು ಮಾಹಿತಿ ಬರುತ್ತೆ. ಮತ್ತೆ ಸುತ್ತಮುತ್ತಲಿನ CCTV ಸೀಸ್ ಮಾಡೋದು, ಅದರಲ್ಲಿ ಇರ್ತಕ್ಕಂಥ ಮಾಹಿತಿಗಳು. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಇನ್ವೆಸ್ಟಿಗೇಷನ್. ಅದಕ್ಕೆ NIA ಮಾಡಬೇಕು, ಆದಷ್ಟು ಬೇಗ ಮಾಡೋದು ತುಂಬಾ ಉತ್ತಮ ಅಂತ ಅನ್ಸುತ್ತೆ ನನಗೆ. ನನ್ನ ಅಬ್ಸರ್ವೇಷನ್ ಅಲ್ಲಿ ಹೇಳ್ತಾ ಇದ್ದೆ, ಈಗೊಬ್ರು DCP ಕೂಡ ಸಿಕ್ಕಿದ್ರು. ಅಂದ್ರೆ ಪ್ಲೇಸ್ ಆಫ್ ಸೆಲೆಕ್ಷನ್ ಆಫ್ ಪ್ಲೇಸ್ ಇದೆಯಲ್ಲ ಸರ್, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೇ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು ಇಟ್ಸ್ ನಾಟ್ ಆಕ್ಸಿಡೆಂಟಲ್, ಇಂಟೆನ್ಷನಲ್ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ ಅಂತ. ಅಲ್ಲ, ಅಬ್ಸಲ್ಯೂಟ್ಲಿ ಅವರು ವೆನ್ಯೂಗೆ ತಗೊಂಡೋಗ್ಲಿಕ್ಕೆ ಆಗಿಲ್ಲ. ಪಾಸಿಬಲಿ ಸೆಕ್ಯೂರಿಟಿ ಜಾಸ್ತಿ ಇದ್ದ ಕಾರಣದಿಂದ ಅವರು ಅಲ್ಲಿ ಮಟ್ಟಿಗೆ ತಗೊಂಡೋಗಕ್ ಆಗ್ಲಿಲ್ಲ, ಅದಕ್ಕೆ ದೂರದಲ್ಲಿ ಬಿಟ್ಟು ಪರಾರಿ ಆಗಿದ್ದಾರೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಸೊ ದಟ್ ಈಸ್ ದ ಓನ್ಲಿ ಪಾಸಿಬಿಲಿಟಿ. ಬಟ್ ಡೆಫಿನೆಟ್ಲಿ
ಪಾಸಿಬಿಲಿಟಿ ಆಫ್ ಪ್ರಧಾನಮಂತ್ರಿಗೆ ಏನಾದ್ರೂ ಅನಾಹುತ ಮಾಡ್ಲಿಕ್ಕೆ ಏನೋ ಉದ್ದೇಶ ಇರೋದಂತೂ ಮೇಲ್ನೋಟಕ್ಕೆ ಇದು ಕಾಣಿಸುತ್ತೆ. ಬಟ್ ತನಿಖೆ ಮಾಡೋದು ಸೂಕ್ತ. ಇದು ಒಂದೊಂದ್ಸಲಿ ಪ್ಯಾನಿಕ್ ಮಾಡುವಂತ ಉದ್ದೇಶ ಕೂಡ ಇರುತ್ತೆ ಅಲ್ಲ, ಆ ಸೆಟಪ್ ಅನ್ನ ಗಮನಿಸ್ತಾ ಇದ್ರೆ. ಅಲ್ಲ, ಒಂದು ನೋಡಿ, ಪ್ಯಾನಿಕ್ ಮಾಡೋದು ಮತ್ತೆ ಪ್ರಧಾನಮಂತ್ರಿಗಳು ನಿಮ್ಗೆ ಎಲ್ಲರೂ ಗೊತ್ತಿರ್ಬೇಕು, ಪ್ರಪಂಚದಲ್ಲೇನೆ ಅತಿ ದೊಡ್ಡ ನಾಯಕರು. ಮತ್ತೆ ಅವರಿಗೆ ಪ್ಯಾನಿಕ್ ಮಾಡಿ ಅವ್ರಿಗೆ ಎದುರಿಸೋದು ಇದು ದೇಶದಲ್ಲಿ ಇರ್ತಕ್ಕಂಥ ಸಂಘಟನೆ ಇಲ್ಲ ಬೇರೆ ದೇಶದಿಂದ ಏನಾದ್ರು ಇದು ಇವ್ರಿಗೆ ಇದು ಮಾಡ್ಲಿಕ್ಕೆ ಏನಾದ್ರು ತರಬೇತಿ ಕೊಟ್ಟಿದಾರಾ, ಇಲ್ಲ ಪ್ರೇರಣೆ ಕೊಟ್ಟಿದಾರಾ, ಇಲ್ಲ ಫೈನಾನ್ಸ್ ಮಾಡಿದಾರಾ? ಸೊ ಇದನ್ನೆಲ್ಲ ದೊಡ್ಡ ಮಟ್ಟದ ತನಿಖೆ ದೇಶದಲ್ಲಿ ಇರೋದು ಒಬ್ಬನೇ ಅಲ್ಲ, ಬೇರೆ ದೇಶದಲ್ಲೂ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿಕ್ ಬರೋದಿಲ್ಲ. ಸೊ ಪೂರ್ಣ ಪ್ರಮಾಣದ ತನಿಖೆ ಎಲ್ಲ ಏಜೆನ್ಸಿಗಳು ಇನ್ವಾಲ್ವ್ ಆಗಿ ಮಾಡೋದ್ರಿಂದ ಇದರ ಸತ್ಯ ಗೊತ್ತಾಗುತ್ತೆ ಅಂತ ನನ್ನ ಅನಿಸಿಕೆ. ಸರ್, ಅಲ್ಲಿ ಸಿಕ್ಕಿರುವಂತ ಆ ಮೆಟೀರಿಯಲ್ಸ್ ಅನ್ನ ಗಮನಿಸ್ತಾ ಇದ್ರೆ ಅದರ ಇಂಟೆನ್ಸಿಟಿ ಎಷ್ಟು ದೊಡ್ಡದಾಗಿರ್ಬೋದು ಅಂತ ಅನ್ಸುತ್ತೆ. ನೀವೇನಾದ್ರೂ ಅದನ್ನ ನೋಡಿದ್ರೆ, ಆ ವಿಜುವಲ್ಸ್ ನೋಡಿದ್ರೆ? ಇಲ್ಲ, ವಿಜುವಲ್ಸ್ ನಾನು ಅದಕ್ಕೆ ನೋಡಿಲ್ಲ. ಬಟ್ ಡೆಫಿನೆಟ್ಲಿ ಅದು 3 ಜಿಲಾಟಿನ್ ಸ್ಟಿಕ್ಸ್ ಅಂತ ಹೇಳಿದ್ರು. ಹೌದು. ಬಟ್ ಒಂದೇನಂದ್ರೆ ಜಿಲಾಟಿನ್ ಸ್ಟಿಕ್ಸ್ ಜೊತೆಗೆ ಐ ಆಮ್ ವೆರಿ ಶೂರ್ ಬೇರೆ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್, ಮಿಕ್ಸರ್ ಆಫ್ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಅಂತೀವಿ ನಾವು. ಸೊ ಇದನ್ನೆಲ್ಲ ಇರ್ಲಿಕ್ಕೆ ಕಾರಣ ಅದು ದಟ್ ಇಸ್ ವಾಟ್. ಈಗ ಏನಂದ್ರೆ ಆ ಒಂದು ಮೆಟೀರಿಯಲ್ ಸಿಕ್ಕಿ ಆ ಸಂಘಟನೆಯ ಜನ ಸಿಕ್ಕಿದಾಗ ಕಾನ್ಸ್ಪಿರಸಿ ಪ್ಲಸ್ ಇದರ ಹಿನ್ನೆಲೆ ಏನು ಅಂತ ಎಲ್ಲ ಗೊತ್ತಾದಾಗ ಮಾತ್ರ ಹೇಳ್ಬೋದು. ಬಟ್ ಆಸ್ ಸಚ್ ಬರೀ 3 ಜಿಲಾಟಿನ್ ಸ್ಟಿಕ್ಸ್ ಇಂದ ಅದರ ಆಗಿರ್ತಕ್ಕಂಥ ಪರಿಣಾಮ ಐ ಡೋಂಟ್ ಥಿಂಕ್ ಇಟ್ ವಿಲ್ cause a damage to more than some 20-30 meters ರೇಡಿಯಸ್ ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ತರ ಪ್ರಮಾಣದ ಜಿಲೆಟಿನ್. ಆಮೇಲೆ ಈ ಮೆಟೀರಿಯಲ್ಸ್ ಎಲ್ಲ ಗಮನಿಸೋದಾಗ ಆ ಮೆಟೀರಿಯಲ್ಸ್ ಇಟ್ಸೆಲ್ಫ್ ಶೋಸ್ ಅಲ್ವಾ ಸರ್? ನಾನು ಆಗ್ಲೇನು ಕೂಡ ಕೇಳ್ತಾ ಇದ್ದೆ, ಇದೆಲ್ಲವೂ ಕೂಡ ಇಂಟೆಂಟ್ ಟು ಬ್ಲಾಸ್ಟ್ ಅಲ್ವಾ ಅಂತ. ಅಲ್ಲ, ಡೆಫಿನೆಟ್ಲಿ ಒಂದೇನಂದ್ರೆ ನೋಡಿ, ಈಗ ಎಲ್ಲ ಮೆಟೀರಿಯಲ್ಸ್ ತಂದು ಅವರು ಹೋಗೋ ಜಾಗಕ್ಕಿಂತ ಸ್ವಲ್ಪ ದೂರದಲ್ಲಿ ಸಿಕ್ಕಿರೋದ್ರಿಂದ ಪಾಸಿಬಿಲಿಟಿ ಅಸೆಂಬ್ಲ್ ಮಾಡ್ಲಿಕ್ಕೆ ಬಂದಿಲ್ಲ, ಇಲ್ಲ ಬೇರೆ ಏನಾದ್ರೂ ವಸ್ತುಗಳು ಬೇಕಾಗಿದ್ದ ಅವ್ರು ಬರ್ಲಿಲ್ವೇನೋ, ಇಲ್ಲ ಸೆಕ್ಯೂರಿಟಿದ ಭಯದಿಂದ ಅದು ಅಲ್ಲಿಗೆ ನಿಂತಿದೆಯೋ ಇದೆಲ್ಲ. ಬಟ್ ಡೆಫಿನೆಟ್ಲಿ ಆ ಜಾಗದಲ್ಲಿ ಆ ದಿನ ಸಿಕ್ಕಿರೋದು ಇಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. And timer, fuse, detonator, ella, that means all the ingredients of IEDs are there. Yes. ಅದನ್ನ ಅಸೆಂಬಲ್ ಮಾತ್ರ ಮಾಡಿಲ್ಲ ಮತ್ತೆ ಅದನ್ನ ಆಕ್ಟಿವೇಟ್ ಮಾಡಿಲ್ಲ ಅಷ್ಟೇ. ಈಗ ಚಾಲೆಂಜಸ್ ಅಂದ್ರೆ ಯಾವ ರೀತಿಯಾಗಿರುತ್ತೆ ಸರ್? ಯಾಕೆಂದ್ರೆ ಈ ಕೇಸ್ ನಲ್ಲಿ ಸ್ಪೆಷಲಿ ಅಲ್ಲಿ ಇದ್ಬದ್ದು ಎಲ್ಲ CCTVಗಳನ್ನ ಪರಿಶೀಲನೆ ಮಾಡ್ಲಾಗ್ತಾ ಇದೆ. ಬಟ್ ಆ ಒಂದು ಸ್ಥಳದಲ್ಲಿ ಯಾವುದೇ CCTV ಇರಲಿಲ್ಲ. ಮತ್ತೊಂದ್ ಕಡೆ ಅದು ಎಲ್ಲಿಂದ ಬಂತು, ಯಾರಿಟ್ರು, ಏನು ಎತ್ತ ಅನ್ನುವಂಥದ್ದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಹೇಗೆ ಇನ್ವೆಸ್ಟಿಗೇಟ್ ಮಾಡ್ಬೋದು ಇಂಥದ್ರಲ್ಲಿ? ಅಲ್ಲ, CCTV ಅದೇ ಜಾಗದಲ್ಲಿ ಇಲ್ದಿದ್ರು ಪರವಾಗಿಲ್ಲ, ಸುತ್ತಮುತ್ತ ಪೆರಿಮೀಟರ್ ಅಂತ ಹೇಳ್ತೀವಿ ನಾವು. ಪೆರಿಮೀಟರ್ ಮೇ ಬಿ ಕಿಲೋಮೀಟರ್, 2 ಕಿಲೋಮೀಟರ್ ಆರ್ 5 ಕಿಲೋಮೀಟರ್, ಅದು ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಕ್ರೈಮ್. ಅದ್ರ ಆಧಾರದ ಮೇಲೆನೆ ಅಲ್ಲಿರ್ತಕ್ಕಂಥ CCTV ಎಲ್ಲ ಮಾಡಿ ಎಲ್ಲ ಏನು ಸೀಸ್ ಮಾಡಿ ಅದರದ DVR ಅದರದೆಲ್ಲ ಪರಿಶೀಲನೆ ಮಾಡಿದಾಗ ಆ ಟುವರ್ಡ್ಸ್ ದಟ್ ಎಪಿ ಸೆಂಟರ್ ಅಂತೀವಿ, ಯಾವ ಜಾಗದಲ್ಲಿ ಸಿಕ್ಕಿದೆ ಅದು ಆ ಜಾಗಕ್ಕೆ ಟುವರ್ಡ್ಸ್ ದಟ್ ಎಪಿ ಸೆಂಟರ್ಗೆ ಯಾರ್ಯಾರು ಆಕ್ಸೆಸ್ ಇತ್ತು, ಯಾರು ಓಡಿದ್ದಾರೆ, ಯಾವ ಗಾಡಿ ಬಂದಿದೆ, ಅದನ್ನೆಲ್ಲ ದಟ್ ಇಸ್ ವಾಟ್ ಇಸ್ ದ ಪಾರ್ಟ್ ಆಫ್ ಅನಲೈಸಿಂಗ್ CCTV ಇಮೇಜಸ್. ಸೊ ಅದನ್ನ ಡೆಫಿನೆಟ್ಲಿ ಇವು ನಮ್ಮ ಪೊಲೀಸರು ಶಿಕ್ಷಣ ಇದ್ದಾರೆ, ಅವರೆಲ್ಲ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಸೊ NIA ಇಸ್ ಮೋರ್ ಟ್ರೈನ್ಡ್ ಇನ್ ದಿಸ್ ರಿಗಾರ್ಡ್ ಅಂಡ್ ಡೆಫಿನೆಟ್ಲಿ ಐ ಆಮ್ ವೆರಿ ಶೂರ್ ದೇ ವಿಲ್ ಡೂ ಇಟ್. ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಸೊ ಕಾದ್ ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ. ಯಾಕೆಂದ್ರೆ ಇಲ್ಲಿ NIA ಕೂಡ ಎಂಟ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಇದು ಸೀರಿಯಸ್ ಇಶ್ಯೂ. ಸೊ ಹೀಗಾಗಿ ಇದರ ಹಿಂದೆ ಇರುವಂಥವ್ರು ಯಾರು, ಆಕ್ಸಿಡೆಂಟಲ್ ಅನ್ನುವಂಥ ರೀತಿಯಲ್ಲಂತೂ ಕಾಣಿಸ್ತಾ ಇಲ್ಲ, ಇಂಟೆನ್ಷನಲಿ ಈ ಒಂದು ಕೃತ್ಯವನ್ನ ಎಸಗಿರುವ ರೀತಿ ಕಾಣಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಂಟೆನ್ಷನಲಿ ಆಗಿದ್ರೆ ಯಾರೆಲ್ಲ ಇದರ ಹಿಂದೆ ಇದ್ದಾರೆ, ಯಾವ ಕಾರಣಕ್ಕೋಸ್ಕರ ಅಲ್ಲಿ ಇಡಲಾಗಿತ್ತು, ಯಾರನ್ನ ಟಾರ್ಗೆಟ್ ಮಾಡಲಾಗಿತ್ತು ಪ್ರಧಾನಮಂತ್ರಿಗಳು ಹೋಗುವಂತ ಜಾಗದಲ್ಲಿ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಉಡ್ಕೊಳ್ಳುವಂಥದ್ದು. ಕಾದು ನೋಡೋಣ, ಇನ್ವೆಸ್ಟಿಗೇಷನ್ ಆಗ್ತಾ ಯಾರೆಲ್ಲ ಹೆಸರುಗಳು ಬರ್ತವೆ, ಯಾವುದಾದ್ರೂ ಸಂಘಟನೆ ಇದರಲ್ಲಿ ಇದೆಯಾ ಅನ್ನುವಂಥದ್ದು ಕೂಡ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.